ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ಶಿಲೆಯ ಮರೆಯ ಹೇಮದಂತೆ, ತಿಲದ ಮರೆಯ ತೈಲದಂತೆ, ಮರದ ಮರೆಯ ತೇಜದಂತೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನನ ನಿಲುವನಾರೂ ಅರಿಯರು. ಒಂದು ಬಾರಿ ಶಿಷ್ಯಂದರನ್ನ ಪರೀಕ್ಷೆ ಮಾಡಲಿಕ್ಕೋಸ್ಕರ ಗುರುಗಳು ಅವರಿಗೆ ಪರಮಾತ್ಮನ ಬಗ್ಗೆ ಎಷ್ಟು ಅರಿವಿದೆ ಅಂತ ಪರೀಕ್ಷೆ ಮಾಡ್ತಾರೆ. ಎಲ್ಲರನ್ನ ಕರೆದು ಕೇಳ್ತಾರೆ, ನೀವು ಪರಮಾತ್ಮನ ಬಗ್ಗೆ ಏನೇನು ತಿಳ್ಕೊಂಡಿದ್ದೀರಾ ಅದನ್ನ ವಿಚಾರ ವಿಮರ್ಶೆ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಒಬ್ಬ ಶಿಷ್ಯ ಹೇಳ್ತಾರೆ, ನಾನೇ ಪರಮಾತ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ. ಮತ್ತೊಬ್ರು ಹೇಳ್ತಾರೆ, ಅಣುರೇಣು ತೃಣಕಾಷ್ಟದಲ್ಲೂ ಭಗವಂತ ಇದ್ದಾರೆ ಅಂತ. ಮತ್ತೊಬ್ರು ಹೇಳ್ತಾರೆ, ತಂದೆ ತಾಯಿನೇ ಪರಮಾತ್ಮ ಅಂತ. ಇನ್ನೊಬ್ರು ಹೇಳ್ತಾರೆ, ನಾನೇ ಬೇರೆ, ಪರಮಾತ್ಮ ಸರ್ವಶ್ರೇಷ್ಠ, ಅವರೇ ಬೇರೆ ಆಗಿದ್ದಾರೆ ಅಂತ. ಮತ್ತೊಬ್ರು ಹೇಳ್ತಾರೆ, ಪ್ರಕೃತಿನೇ ಪರಮಾತ್ಮ. ಹೀಗೆ ಅನೇಕ ವಿಚಾರಗಳು ಅಲ್ಲಿ ಮೂಡ್ತಾ ಹೋಗುತ್ತೆ. ಆದರೆ ಗುರುಗಳು ವಿಚಾರ ಮಾಡಿ ಹೇಳ್ತಾರೆ, ಶಿಷ್ಯಂದರೆ ಇದರಲ್ಲಿ ಏನೆಲ್ಲ ನೀವು ಹೇಳಿದ್ರಿ, ಅನೇಕ ನಂಬಿಕೆಗಳಿದ್ರೂ ಸಹ ಸತ್ಯ ಮಾತ್ರ ಒಂದೇ ಇರತ್ತೆ. ಹೀಗೆ ಗುರುಗಳು ಹೇಳುವಾಗ ಮತ್ತೊಬ್ರು ಶಿಷ್ಯರು ಹೇಳ್ತಾರೆ, ಪರಮಾತ್ಮ ಬಹುಶಃ ಬಂದ್ರು ಅಂತ ಹೇಳಿದ್ರೆ ಭೂಮಿಯಿಂದ ಆಕಾಶದ ಎತ್ತರಕ್ಕೆ ಕಾಣಿಸ್ತಾರೆ ಅಂತ. ಈ ರೀತಿ ಅನೇಕ ವಿಚಾರ ವಿಮರ್ಶೆ ಗುರು ಮತ್ತೆ ಶಿಷ್ಯಂದಿರ ಮಧ್ಯೆ ನಡೀತಾ ಹೋಗುತ್ತೆ. ವಿಚಾರ ಮಾಡ್ತಾ ಅವರವರ ನಂಬಿಕೆಗಳೇ ದೊಡ್ಡದು ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಮತ್ತೆ ಬೇರೆನೋ ಸತ್ಯ ಇರಬಹುದು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೂ ಸಹ ಕನ್ಫ್ಯೂಷನ್ ಸ್ಟೇಟಲ್ಲಿ ತಲುಪಿಡ್ತಾರೆ. ಜಗತ್ತಿನಲ್ಲಿ ಎಷ್ಟೇ ಚರ್ಚೆಗಳು ನಡೆದ್ರೂ ಸಹ ಪರಮಾತ್ಮನ ಬಗ್ಗೆ ಡಿಬೇಟ್ ಆಗ್ತಾ ಹೋಗುತ್ತೆ, ವಾದ ವಿವಾದಗಳು ನಡೀತಾ ಹೋಗುತ್ತೆ. ಆದರೆ ಭಗವಂತನನ್ನ ಅರಿಲಿಕ್ಕೋಸ್ಕರ, ತಿಳ್ಕೊಳ್ಳಿಕ್ಕೋಸ್ಕರ ನಮ್ಮ ಅರಿವು, ನಮ್ಮ ಆಂತರ್ಯ ಎಷ್ಟು ಶ್ರೇಷ್ಠವಾಗಿರಬೇಕು ಅದನ್ನ ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ತಿಳಿಸ್ಕೊಡ್ತಾರೆ. ನೆಲದ ಮರೆಯ ನಿಧಾನದಂತೆ. ಯಾವತ್ತೂ ಸಹ ಬಂಧುಗಳೇ ನಾವು ತಿಳ್ಕೊಂಡಿದ್ದೀವಿ ನಿಧಿಯನ್ನ ಭೂಮಿಯಿಂದ ಹೊರ ತೆಗಿತೀವಿ ಅಂತ. ಅಂದರೆ ನಿಧಿಯೂ ಸಹ ನೆಲದ ಮರೆಯಲ್ಲಿರುತ್ತೆ. ಗೊತ್ತಿದೆ ನಿಧಿ ಇದೆ ಅಂತ ಹೇಳಿ, ಆದರೆ ಭೂಮಿಯ ಮರೆಯಲ್ಲಿ ಸೇರಿರುತ್ತೆ. ಅದೇ ರೀತಿ ಫಲದ ಮರೆಯ ರುಚಿ. ಯಾವತ್ತೂ ಸಹ ಯಾವುದೇ ಹಣ್ಣನ್ನ ನೋಡಿ ಅದನ್ನ ಟೇಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ತಿನ್ನದೆಯೇ ನಾವು ಅದರ ರುಚಿಯನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಗಾದೆ ಮಾತಿದೆ, ತಿಂದವನೇ ಬಲ್ಲ ಬೆಲ್ಲದ ಸವಿಯ ಅಂತ. ಅಂದ್ರೆ ಫಲವನ್ನ ಯಾರು ತಿಂತಾರೆ ಅಥವಾ ಬೆಲ್ಲವನ್ನ ಯಾರು ತಿಂತಾರೆ ಅವರಿಗಷ್ಟೇ ಆ ರುಚಿ ಗೊತ್ತಾಗತ್ತೆ. ಯಾರು ಕೇವಲ ಬೆಲ್ಲವನ್ನ ನೋಡ್ತಾರೆ ಅವರು ರುಚಿಯನ್ನ ಅನುಭವ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಪರಮಾತ್ಮನನ್ನು ಸಹ ಕೇವಲ ಪರಮಾತ್ಮ ಭಗವಂತ ನನ್ನನ್ನು ರಕ್ಷಿಸಿ ನನ್ನನ್ನು ಕಾಪಾಡಿ ಅಂತ ಹೇಳೋದ್ರಿಂದ ಪರಮಾತ್ಮನ ಅರಿವು ನಮಗೆ ಮೂಡಲಿಕ್ಕೆ ಸಾಧ್ಯ ಇಲ್ಲ. ಶಿಲೆಯ ಮರೆಯ ಹೇಮದಂತೆ. ಚಿನ್ನವನ್ನು ನೋಡಿ ಯಾವತ್ತೂ ಸಹ ಮೈನಿಂಗ್ ಮಾಡಿ ತೆಗಿಲಾಗತ್ತೆ. ಅದನ್ನ ತೆಗಿಲಿಕ್ಕೂ ಸಹ ಪರಿಶ್ರಮ ಇರುತ್ತೆ. ಯಾಕೆಂದ್ರೆ ಚಿನ್ನ ಬಹಳ ಶ್ರೇಷ್ಠ, ಬಹಳ ವ್ಯಾಲ್ಯೂಬಲ್ ಆಗಿದೆ. ಅದೇ ರೀತಿ ಪರಮಾತ್ಮನೂ ಸಹ ಬಹಳಷ್ಟು ವ್ಯಾಲ್ಯೂಬಲ್ ಆಗಿದ್ದಾರೆ. ಅವರ ಹರಿವನ್ನ ನಾವು ಪಡ್ಕೊಳ್ಬೇಕು ಅಂದ್ರೆ, ಅವರ ನಿಲುವನ್ನ ನಾವು ತಿಳ್ಕೊಳ್ಬೇಕು ಅಂದ್ರೆ ಏನ್ ಮಾಡಬೇಕು? ಎಷ್ಟು ಶ್ರೇಷ್ಠವಾದಂತಹ ಮನಸ್ಥಿತಿ ನಮ್ಮದಾಗಿರ್ಬೇಕು. ತಿಲದ ಮರೆಯ ತೈಲದಂತೆ. ಹೇಗೆ ನೋಡಿ, ಎಳ್ಳಿರುತ್ತೆ, ಆದರೆ ಎಳ್ಳು ನೋಡ್ಲಿಕ್ಕೆ ಒಣಗಿರುವ ರೀತಿಯಲ್ಲಿ ಕಾಣಿಸುತ್ತೆ. ಅದನ್ನ ಗಾಣದಲ್ಲಿ ಇಟ್ಟಾಗ್ಲೇ ಗೊತ್ತಾಗತ್ತೆ ಅದರಲ್ಲಿ ಬಹಳಷ್ಟು ತೈಲ ಅದರಿಂದ ಹೊರಬರುತ್ತೆ. ಮತ್ತೊಂದು ಉದಾಹರಣೆಯನ್ನ ಹೇಳ್ಬೋದು ಅಂದ್ರೆ, ಮರ ಸದಾ ನಮಗೆ ನೆರಳನ್ನ ಕೊಡುತ್ತೆ, ಆದರೆ ಮರದ ಒಳಗೆ ತೇಜಸ್ಸಿರುತ್ತೆ, ಕಾಳ್ಗಿಚ್ಚಿರುತ್ತೆ, ಬೆಂಕಿ ಇರುತ್ತೆ. ಅದು ಯಾವತ್ತೂ ಸಹ ತೋರಿಸ್ಕೊಳ್ಳೋದಿಲ್ಲ. ಅದೇ ರೀತಿ ಪರಮಾತ್ಮನನ್ನು ಸಹ ನಾವು ಮೇಲ್ನೋಟಕ್ಕೆ ಅನುಭವ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಅಂತರಂಗವನ್ನ ಹೊಕ್ಕು ನೋಡ್ಬೇಕಾಗತ್ತೆ. ಅದಕ್ಕೆ ಅಕ್ಕ ಮಹಾದೇವಿಯವರು ಒಂದ್ ಕಡೆ ಹೇಳ್ತಾರೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ. ನಮ್ಮ ಭಾವದ ಹಿಂದೆ, ನಮ್ಮ ಒಳ ಜಗತ್ತಿನಲ್ಲಿ, ನಮ್ಮ ಆಂತರ್ಯದಲ್ಲಿ, ಅಂತರಂಗದಲ್ಲಿ ಇಣುಕಿ ನೋಡ್ಬೇಕಾಗತ್ತೆ ಪರಮಾತ್ಮನ ಅರಿವು ಮೂಡ್ಲಿಕ್ಕೋಸ್ಕರ. ನಮ್ಮ ಜೀವನದಲ್ಲಿ ಪರಮಾತ್ಮನ ರಿಯಲೈಸೇಷನ್ ಇಲ್ಲದೆ ಇರೋ ಕಾರಣ ಬಹಳಷ್ಟು ಕನ್ಫ್ಯೂಷನ್ ಇದೆ. ಬಂಧುಗಳೇ, ನಮ್ಮ ಒಳಗೆ ಇಣುಕಿ ನಾವು ನೋಡ್ಕೊಳ್ಬೇಕಾಗಿದೆ.
ನಮ್ಮ ಭಾವದ ಹಿಂದೆ ಎಷ್ಟು ಅರಿವನ್ನು ನಾವು ಮೂಡಿಸ್ಕೊಂಡಿದ್ದೀವಿ ಅಂತ. ಅತಿ ಶ್ರೇಷ್ಠ ತಂದೆಯಾಗಿರುವಂತಹ ಪರಮಾತ್ಮನ ಅನುಭವ ನಮಗೆ ಎಷ್ಟಿದೆ, ಅದಕ್ಕೆ ಈ ವಚನದಲ್ಲಿ ತಿಳಿಸಲಾಗಿದೆ. ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚೆನ್ನ ಮಲ್ಲಿಕಾರ್ಜುನನ ನಿಲುವನಾರೂ ಅರಿಯರು. ಪರಮಾತ್ಮನೂ ಸಹ ಬಹಳ ಶ್ರೇಷ್ಠರಿದ್ದಾರೆ. ನಮ್ಮ ಮನಸ್ಥಿತಿಯು ಬಹಳ ಶ್ರೇಷ್ಠವಾಗಿದ್ದಾಗಷ್ಟೇ, ನಮ್ಮನ್ನ ನಾವು ರಿಯಲೈಸ್ ಮಾಡಿಕೊಂಡಾಗಷ್ಟೇ, ನಮ್ಮ ಸ್ಥಿತಿಯನ್ನ ಬಹಳ ಶ್ರೇಷ್ಠ ಮಟ್ಟದಲ್ಲಿ ಇಟ್ಟಾಗ ಮಾತ್ರ ಪರಮಾತ್ಮನ ನಿಲುವನ್ನ ಅರಿಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಈ ವಚನದ ಸಾರ ಆಗಿದೆ.